ಯಾವಾಗ ಒಂದು ಸಂಘಟನೆ ಆ ಸಮುದಾಯದ ಯುವಕರು ಮತ್ತು ಸದಸ್ಯರೆಲ್ಲರ ಆರ್ಥಿಕ ಸಾಮಾಜಿಕ ಉದ್ಧಾರದ ಬಗ್ಗೆ ಆಲೋಚನೆ ಮಾಡುತ್ತಲ್ಲ, ಅವಾಗ ಅದು ಜಾತಿ ಸಂಘಟನೆ ಅನ್ನುವುದನ್ನು ಮರೆತು ನಾನು ಅದರಲ್ಲಿ ಭಾಗವಹಿಸ್ತೇನೆ. ಅದರ್ವೈಸ್ ಜಾತಿ ಸಂಘಟನೆಗಳ ಮೂಲ ಗುರಿ ಪ್ರತಿಭಟನೆ ಮಾಡೋದು, ಮೀಸಲಾತಿ ಕೇಳೋದು, ಟಿಕೆಟ್ ಕೇಳೋದು, ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅದರ ಹೊರತಾದ ಉದ್ದೇಶದೊಂದಿಗೆ ಇಂಥದ್ದೊಂದು ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದದ್ದು. ಬಹಳ ಸಂತೋಷ. ದ ಟಾಪಿಕ್ ಅಜಿತ್ ಹ್ಯಾಸ್ ಚೋಸನ್ ಅಂದ್ರವರು, ಐ ಲವ್ ದಿಸ್ ಟಾಪಿಕ್. ವಿಕಸಿತ ಭಾರತ ಇವತ್ತಿನ ಸಮುದಾಯಕ್ಕೆ ಅದೆಂತೆಂಥ ಅವಕಾಶಗಳನ್ನು ತಟ್ಟೆಯಲ್ಲಿಟ್ಟು ಕೊಡ್ತಾ ಇದೆ ಅನ್ನೋದನ್ನ ನೋಡುವುದಕ್ಕೆ ಖುಷಿ. ನಾನು ಯಾವತ್ತೂ ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳನ್ನು ಉದ್ದೇಶಿಸಿ ಮಾತಾಡುವಾಗ ಹೇಳ್ತೀನಿ, ಈಗ ನಿಮಗಾಗಿರೋ ಅಷ್ಟು ವಯಸ್ಸು ನಮಗಾಗಿರ್ಬೇಕಾಗಿತ್ತು, ನೆಲ ಗುದ್ದಿ ನೀರು ತೆಗೆದು ಬಿಡ್ತಿದ್ದೆ ನಾನು ಅಂತ. ಈಗಷ್ಟು ವಯಸ್ಸಾಗಿರ್ಬೇಕಾಗಿತ್ತು ನಮಗೆ. ಯಾಕಂದ್ರೆ ಈಗೇನು ಹೈಸ್ಕೂಲು ಕಾಲೇಜ್ನಲ್ಲಿ ಮಕ್ಕಳು ಓದ್ತಾರಲ್ಲ, ಆ ಮಕ್ಕಳು ಯಾವ ಭಾರತವನ್ನ ನೋಡುವ ಕನಸು ನಾವು ಕಾಣ್ತಾ ಇದ್ದು ಆ ಭಾರತದಲ್ಲಿ ಜೀವಿಸ್ತಾರವ್ರು, ಆ ಭಾರತದಲ್ಲಿ ಇರ್ತಾರವ್ರು. ಅಂಥ ದೇಶದ ಈ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವುದಕ್ಕಿಂತ ಸಂತೋಷ ಇನ್ನೇನಿದೆ? ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ? ಇವತ್ತಿನ ವಿಷಯ ನನ್ನ ಆಸಕ್ತಿಗೆ ಅತ್ಯಂತ ಹತ್ತಿರವಾದದ್ದು. ನಾವು ಹೈಸ್ಕೂಲ್ನಲ್ಲಿದ್ದಾಗ ಜನಸಂಖ್ಯಾ ಸ್ಫೋಟ ಅಂತ ಓದ್ತಿದ್ವಿ. ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಓದ್ತಿದ್ವಿ ನಾವು. ಈಗ ಯಾವುದನ್ನ ಸ್ಫೋಟ, ಯಾವುದನ್ನ ಸಮಸ್ಯೆ ಅಂತಿದ್ವಲ್ಲ, ಅದನ್ನೀಗ ಸಂಪನ್ಮೂಲ ಅಂತ ಓದ್ತೀವಿ. ಜನಸಂಖ್ಯೆ ಸಂಪನ್ಮೂಲ. ಪ್ರಪಂಚದ ಕೆಲವು ದೇಶಗಳಿಗೆ ಮಾತ್ರ ಇರುವಂತಹ ಅಡ್ವಾಂಟೇಜಿಯಸ್ ಪೊಸಿಷನ್ ನಲ್ಲಿ ಭಾರತ ಇದೆ. ವಿ ಆರ್ ದ ಯಂಗೆಸ್ಟ್ ನೇಷನ್ ಇನ್ ದ ವರ್ಲ್ಡ್. ಈ ದೇಶದ ಮೀನ್ ಏಜ್, ಆವರೇಜ್ ಏಜ್ ತೆಗೆದ್ರೆ 38 ವರ್ಷ. ದುಡಿಯೋ ವಯಸ್ಸಿನ ದೇಶ. ಇಂಥ ಭಾರತ ಅಪಾರ್ಚುನಿಟಿಗಳ, ಅವಕಾಶಗಳ ಮಹಾಸಾಗರವನ್ನು ಸೃಷ್ಟಿಸಿ ಕೊಡ್ತಾ ಇದೆ. ಇದು ಹೋಗ್ತಾ ಇರೋ ಟ್ರೇನ್ ಯಾರಿಗೋಸ್ಕರನೂ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲೋದಿಲ್ಲ. ಅದು ಎಲ್ಲಿಗೆ ಬರ್ಬೇಕು, ಎಲ್ಲಿಗೆ ನಿಂತ್ಕೋಬೇಕು, ಎಷ್ಟೊತ್ತು ನಿಂತ್ಕೋಬೇಕು, ಎಷ್ಟೊತ್ತಿಗೆ ಹೊರಡ್ಬೇಕು ಅನ್ನೋದು ಫಿಕ್ಸ್ ಇರುತ್ತೆ. ಆ ಟ್ರೈನ್ ಹತ್ಕೋಬೇಕು ಅಂದ್ರೆ ನಾವು ಆನ್ ಟೈಮ್ ಎಲ್ಲಿರ್ಬೇಕು ಅಲ್ಲಿ ಇದ್ರೆ ಟ್ರೈನ್ ಹತ್ಕತೀವಿ, ಇಲ್ಲದೆ ಹೋದ್ರೆ ಮಿಸ್ ಮಾಡ್ಕತೀವಿ. ಟ್ರೈನ್ ಹತ್ಕೊಳ್ಳೋರು ಯಾರು, ಮಿಸ್ ಮಾಡ್ಕೊಳ್ಳೋರು ಯಾರು? ಸಹಜವಾಗಿ ಪ್ರಶ್ನೆ ಬರುತ್ತೆ. ಯಾರು ಮಿಸ್ ಮಾಡ್ಕೋತಾರೆ ಅನ್ನುವುದರ ಬಗ್ಗೆ ನನಗೊಂದು ಸ್ಪಷ್ಟ ಪರಿಕಲ್ಪನೆ ಇದೆ. ಯಾರೋ PUC ಮುಗಿಸಿ, ಡಿಗ್ರಿ ಮುಗಿಸಿ, ಧಾರವಾಡ, ಬೆಂಗಳೂರು, ಸ್ವಲ್ಪ ಜಾಸ್ತಿ ದುಡ್ಡಿದ್ದವರು ದಿಲ್ಲಿಗೆ ಹೋಗಿ ಯಾವುದೋ ಒಂದು ಸಣ್ಣ ರೂಮ್ ಮಾಡ್ಕೊಂಡು, ಯಾವುದೋ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡು ಓದ್ತಾ ನನಗೊಂದು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿ ವಯಸ್ಸು ಕಳೀತಿರ್ತಾರಲ್ಲ, ಟ್ರೈನ್ ಮಿಸ್ ಮಾಡ್ಕತ್ತಿದ್ದಾರೆ ಅನ್ಸುತ್ತವ್ರು. ವಿಕಸಿತ ಭಾರತ ಕಲ್ಪಿಸ್ತಾ ಇರುವ ಅವಕಾಶಗಳ ಟ್ರೈನ್ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಟ್ರೈನ್ ಹತ್ತುತ್ತಾ ಇರೋರು ಯಾರು? ಬಂದ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಂಡು ನನ್ನ ಸ್ವಂತ ಸಾಮರ್ಥ್ಯದ ಮೇಲೆ ನಾನೇನೋ ಮಾಡ್ತೀನಿ ಅಂತ ಹೊರಡುವಂಥವ್ರು ಟ್ರೈನ್ ಹತ್ತುತ್ತಾ ಇದ್ದಾರೆ. ಯಾಕೆ ನಾನು ಹೈಸ್ಕೂಲ್ ಮಕ್ಕಳಿಗೆ ಈಗ ನಿಮ್ಮಷ್ಟು ವಯಸ್ಸು ನನಗಾಗಿರ್ಬೇಕಾಗಿತ್ತು ಅಂತ ಹೇಳ್ತೀನಿ ಅಂದ್ರೆ, 20 ವರ್ಷ ಆಯ್ತು ನಾನು ಜರ್ನಲಿಸಮ್ಗೆ ಬಂದು. 2005ರಲ್ಲಿ ಬೆಂಗಳೂರಿಗೆ ಬಂದವನು. ಆಗಿನ ಭಾರತಕ್ಕೂ ಈಗಿನ ಭಾರತಕ್ಕೂ ಇರುವ ವ್ಯತ್ಯಾಸದ ಕಥೆ ನೋಡ್ಬೇಕಲ್ಲ. ಬರೀ 20 ವರ್ಷದ ವ್ಯತ್ಯಾಸ ಹೇಳ್ತೀನಿ. ನನ್ನ ತಂದೆ ನನ್ನ ವಯಸ್ಸಿನಲ್ಲಿದ್ದಾಗ ಅವರಿಗಿದ್ದ ಅವಕಾಶಗಳಾದ್ರೆ ಏನ್ ಮಹಾ ಇದು? ಅವರಿಗಿದ್ದ ಅವಕಾಶಗಳು ಏನ್ ಮಹಾ? ಒಂದು ವಿಷಯದ ಬಗ್ಗೆ ನನಗೆ ಪಶ್ಚಾತ್ತಾಪ ಆಗತ್ತೆ. ನಾನು ಅದನ್ನ ಸಭೆಯಲ್ಲಿ ಮಾತ್ರ ಅಲ್ಲ, ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಲೈವ್ ನಲ್ಲಿ ಹೇಳ್ತೀನಿ ನಾನು.